ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ತ್ವರಿತವಾಗಿ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ತಾಲೂಕಿನ ತಾಲೂಕು ಕಚೇರಿಯ ನ್ಯಾಯಾಂಗ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಸಭೆಯಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ನಿವೇಶನ ಸಮಸ್ಯೆ, ಪಿಂಚಣಿ ಮಂಜೂರು, ಭೂ ದಾಖಲೆ ತಿದ್ದುಪಡಿ, ರೇಷನ್ ಕಾರ್ಡ್ ಸಮಸ್ಯೆ, ಶಿಕ್ಷಣ ಹಾಗೂ ಆರೋಗ್ಯ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರು ಮನವಿಗಳನ್ನು ಸಲ್ಲಿಸಿದರು. ಜನರಿಂದ ಬಂದ ಮನವಿಗಳನ್ನು ಜಿಲ್ಲಾಧಿಕಾರಿಗಳು ಗಮನದಿಂದ ಆಲಿಸಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ಸರ್ಕಾರದ ವಿವಿಧ ಜನಪರ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ತಲುಪುವಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಈ ಜನಸಂಪರ್ಕ ಸಭೆಯಲ್ಲಿ ಒಟ್ಟು 120 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಕೊರಟಗೆರೆ ತಾಲೂಕಿನಲ್ಲಿ ಸರ್ಕಾರಿ ಸರ್ವೆ ವಿಳಂಬ, ರಾಜಕಾಲುವೆ ಒತ್ತುವರಿ, ಬೆಸ್ಕಾಂ ಇಲಾಖೆಯಿಂದ ಸಮರ್ಪಕ ವಿದ್ಯುತ್ ಲಭ್ಯವಿಲ್ಲದಿರುವುದು ಮುಂತಾದ ಸಮಸ್ಯೆಗಳ ಬಗ್ಗೆ ಆನ್ಲೈನ್ ದೂರು ದಾಖಲಾಗುತ್ತದೆ. ಈ ದೂರುಗಳಲ್ಲಿ ಗಂಭೀರ ಸಮಸ್ಯೆಗಳನ್ನು ಪ್ರಮುಖವಾಗಿ ದಾಖಲಿಸಿಕೊಂಡಿದ್ದೇವೆ. ಸಾರ್ವಜನಿಕ ಪ್ರದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಸಮಸ್ಯೆಗಳು ಕೇಳಿ ಬಂದಿದ್ದು, ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಅನಗತ್ಯವಾಗಿ ಕಚೇರಿಗಳಿಗೆ ಸುತ್ತಾಡುವ ಪರಿಸ್ಥಿತಿ ಉಂಟಾಗಬಾರದು. ಜನರ ಸಮಸ್ಯೆಗಳನ್ನು ತಕ್ಷಣ ಗಮನಿಸಿ ಪರಿಹಾರ ನೀಡುವುದು ಅಧಿಕಾರಿಗಳ ಕರ್ತವ್ಯ ಎಂದು ಅವರು ತಿಳಿಸಿದರು. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆಗಳ ದುರಸ್ತಿ ಅಗತ್ಯ, ಶಾಲೆಗಳಲ್ಲಿನ ಸೌಲಭ್ಯಗಳ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಜನರು ವಿವರಿಸಿದರು. ಈ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಜನಸಂಪರ್ಕ ಸಭೆ ಮೂಲಕ ಜನರು ಸಮಸ್ಯೆಗಳನ್ನು ನೇರವಾಗಿ ತಿಳಿದುಕೊಳ್ಳಲು ಮತ್ತು ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲು ಸಾಧ್ಯವಾಗುತ್ತದೆ. ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರಲು ಈ ರೀತಿಯ ಸಭೆಗಳು ಸಹಕಾರಿ ಆಗುತ್ತವೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಸಾರ್ವಜನಿಕರು ಕೂಡ ತಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ತಿಳಿಸಿ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಈ ಜನಸಂಪರ್ಕ ಸಭೆ ಮೂಲಕ ಸಾರ್ವಜನಿಕರಿಗೆ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳ ಮುಂದೆ ಮಂಡಿಸಲು ಅವಕಾಶ ದೊರೆತಿದ್ದು, ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಮೂಲಕ ಆಡಳಿತ ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಉಪ ವಿಭಾಗ ಅಧಿಕಾರಿ ಗೋಟೂರು ಶಿವಪ್ಪ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಶ್ವಿಜ್ ಬಿ.ವಿ, ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಇಇಒ ಅಪೂರ್ವ, ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಹೊನ್ನೇಶ್ ಪಿಕೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕೋಡಿ ಇಶ್ಯೂಸ್, ದುರಸ್ತಿದು, ತತ್ಕಾಲ್ ಕೋಡಿದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ವಿಳಂಬ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಇದನ್ನು ಕೂಡಲೇ ಈಗ ಲೈಸೆನ್ಸ್ ಸರ್ವೇಯರ್ಸ್ ಸಮಸ್ಯೆ ಇರುವುದರಿಂದ ವಿಳಂಬ ಆಗ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಗವರ್ಮೆಂಟ್ ಸರ್ವೇಯರ್ಸ್ ಯಾರಿದ್ದಾರೆ ಆನ್ ಪ್ರಯಾರಿಟಿ ಬೇಸಿಸ್ ತಹಸೀಲ್ದಾರ್ಗೆ ಸೂಚನೆ ಕೊಡ್ತಾ ಇರೋದು, ಯಾವ್ಯಾವುದು ಲೆವೆನಿ ಸ್ಟೇಜಸ್ ಮೋರ್ ದೆನ್ 2 years ಪೆಂಡಿಂಗ್ ಇದೆ, ನಿಮಗೆ ನಿಮ್ಮ ಹತ್ರ ಮಾಹಿತಿ ಸಿಗುತ್ತೆ, ಅದನ್ನು ತೆಗೆದು ಗವರ್ಮೆಂಟ್ ಸರ್ವೇಯರ್ಸ್ ಇಂದ ಇಮಿಡಿಯೇಟ್ ಆಗಿ ಅದನ್ನು ಮಾಡಬೇಕು. ಇಲ್ಲಿ ತಾಲೂಕು ಆಫೀಸಲ್ಲಿ RRT ಸೆಕ್ಷನ್ ಅಲ್ಲಿ ಸುಮಾರು ಪೆಂಡಿಂಗ್ ಇರೋದು ಕಂಡು ಬಂದಿದೆ. ಅದನ್ನು ತಹಸೀಲ್ದಾರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. RRT ಸೆಕ್ಷನ್ ಅಲ್ಲಿ ತಾವು ಒಂದು ಚೆಕ್ ಮಾಡಿ ಎಷ್ಟೆಷ್ಟು ತಿಂಗಳಿಂದ ಯಾವ ಫೈಲ್ ಪೆಂಡಿಂಗ್ ಇದೆ ಅಂತ ಇಮಿಡಿಯೇಟ್ ಆಗಿ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ವಿ. ಕೆಲವೊಂದು ಜನ ಬಂದಿದ್ರು, ನಮಗೆ ರೇಷನ್ ಕಾರ್ಡ್ ಅಲ್ಲಿ ಕೈಬಿಟ್ಟು ಹೋಗಿದೆ, ಸೇರಿಸಬೇಕು, ಆನ್ ಪ್ರಯಾರಿಟಿ ನನಗೆ ಕೊಡಿ ಅಂತ. ಅವರು ಕೂಡ ಇಮಿಡಿಯೇಟ್ ಆಗಿ ನಮ್ಮ ದೇವಿ ಕೂಡ ಅವರು ಇವತ್ತೇ ಅದನ್ನು ಆದೇಶ ಮಾಡಿ ಕೊಡ್ತಾ ಇದ್ದಾರೆ. ಬೆಸ್ಕಾಂಗೆ 2 ಅರ್ಜಿಗಳು ಬಂದಿದ್ದಾವೆ. ನಮ್ಮನ್ನು ಶಿಫ್ಟ್ ಮಾಡಬೇಕು ಅಂತ ಒಂದು, ಇನ್ನೊಂದು ನಮ್ಮ ಮನೆಗೆ ಕನೆಕ್ಷನೇ ಇಲ್ಲ, ಬೆಸ್ಕಾಂ ಕನೆಕ್ಷನೇ ಇಲ್ಲ. ಸೊ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅವರಿಗೆ ಮಕ್ಕಳು ಇರೋದ್ರಿಂದ ಅದನ್ನು ಇಮಿಡಿಯೇಟ್ ಅಟೆಂಡ್ ಮಾಡಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇವತ್ತು ಏನೇನು ನಮಗೆ ಅರ್ಜಿಗಳು ಬಂದಿದ್ದಾವೆ, ಅದು ಕಂದಾಯ ಇಲಾಖೆ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಮತ್ತು ಚೀಫ್ ಆಫೀಸರ್ ಕೂಡ ಕೊರಟಗೆರೆ ಟೌನ್ದು ರಾಜಕಾಲುವೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಒಂದು ಅರ್ಜಿ ಬಂದಿದೆ.
ಸೊ ಅದೆಲ್ಲ ತುಂಬಾ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಮುಖ್ಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು, ನಿಮ್ದು ಜವಾಬ್ದಾರಿ ಹೆಚ್ಚಿದೆ. ಅದನ್ನು ತಾವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಇರಲ್ಲ. ಅದು ಕೇಸ್ ವರ್ಕರ್ ಇಂದ ಹಿಡಿದು ಶಿರಸ್ತೇದಾರ್ ಮತ್ತು ತಾಲೂಕ್ ಲೆವೆಲ್ ಆಫೀಸರ್, ನಿಮ್ಮನ್ನು ರಿವ್ಯೂ ಮಾಡುವ ಜಿಲ್ಲಾ ಮಟ್ಟದ ಅಧಿಕಾರಿ, ಎಲ್ಲರೂ ಕೂಡ ಅವರವರು ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಸರಿಯಾಗಿ ಮಾಡಬೇಕು ಅಂತ ನಾನು ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಏನು 120 ಅರ್ಜಿಗಳು ಬಂದಿದ್ದಾವೆ, ಅದನ್ನು ಪ್ರತಿಯೊಂದು ಕೂಡ ನಾವು ITGR ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿದ್ವಿ. ಯಾವುದು ಅರ್ಜಿ, ಏನು ಅವರದ್ದು ರಿಕ್ವೆಸ್ಟ್ ಇದೆ ಮತ್ತು ಯಾರು ಸಂಬಂಧಪಟ್ಟ ಆಫೀಸರು, ಪ್ರತಿಯೊಂದು ಮಾಹಿತಿ ಕೂಡ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿದೆ. ವಿಶೇಷವಾಗಿ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿರುವ ವಿಚಾರಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಗುಬ್ಬಿ ತಾಲೂಕಲ್ಲಿ ಮಾಡಿರುವ ಜನಸಂಪರ್ಕ ಸಭೆಯಲ್ಲಿ ಕೂಡ ನಾನು ಬರ್ಕೊಂಡಿದ್ದೀನಿ. ಹೊರಟೆಗೆರೆಯಲ್ಲಿ ಕೂಡ ಸುಮಾರು ಒಂದು 20 ಐಟಮ್ಸ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಅರ್ಜಿದಾರರು ಯಾರು, ಅವರ ಹೆಸರು, ಮೊಬೈಲ್ ನಂಬರ್ ಮತ್ತು ಸಂಬಂಧಪಟ್ಟ ಅಧಿಕಾರಿ ಯಾರು ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇದು ನಾನು ಪರ್ಸನಲ್ ಆಗಿ ನಾನು ಫಾಲೋ ಅಪ್ ಮಾಡ್ತೀನಿ, ಬಿಕಾಸ್ ಇದು ತೀರಾ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿರೋದನ್ನು ನಾನು ಬರ್ಕೊಂಡಿದ್ದೀನಿ. ಇದಕ್ಕೆ ತಾವೆಲ್ಲರೂ ಮತ್ತೆ ನಾನು ರಿವ್ಯೂ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ನಾನು ಪ್ರತಿಯೊಬ್ಬ ತಾಲೂಕು ಮಟ್ಟದ ಅಧಿಕಾರಿಗೆ ನಾನು ಮನವಿ ಮಾಡುವುದು, ಇವತ್ತು ಏನು ಅರ್ಜಿಗಳು ಬಂದಾಗ ಅದು ಬರೀ 10% ಇರಬಹುದು, ಸಮಸ್ಯೆಗಳು 90% ಇದೆ. ಕನಿಷ್ಠ ಈ ಅರ್ಜಿಗಳನ್ನು 1 ವಾರ ಟೈಮ್ ಒಳಗಡೆ ಒಂದು ಲಾಜಿಕಲ್ ಎಂಡಿಗೆ ತರಬೇಕು. ಸುಮ್ಮನೆ ಅವರಿಗೆ ಮಿಸ್ಗೈಡ್ ಮಾಡಿದ್ದೇನೆ, ಕರೆಕ್ಟ್ ಆಗಿ ಅವರಿಗೆ ಗೈಡ್ ಮಾಡಿ ಯಾವ